ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಅದು ಎಲ್ಲೂ ಬರೆದಿಲ್ಲ, ಬರೆದು ನಾನೇ ಬರೀಬೇಕು ಅದನ್ನು. ಒಂದು ಸಲ ರಾಷ್ಟ್ರಪತಿ ಆಗಿದ್ದಾಗ ಒಂದು ಹಳ್ಳಿಗೆ ಬಂದರು, ಕೂರ್ಗ್ ಹತ್ರ. ರಾಷ್ಟ್ರಪತಿ ಆದಾಗ ಏನು ಸೆಕ್ಯೂರಿಟಿ ಇರ್ತದೆ ನಿಮ್ಗೆ ಗೊತ್ತದ, Z+ ಸೆಕ್ಯೂರಿಟಿ. ಅದು 1,00,000 ಮಂದಿ ಕೂತಾರೆ ಹಾಲ್ನ್ಯಾಗ. ಅಟ್ರಾಕ್ಷನ್ ಯಾರು? ಕಲಾಂ ಅವ್ರಿ. ಅವ್ರು ನೋಡ್ಲಿಕ್ಕೆ ಬಂದದ್ದು ಮಂದಿ ಅಲ್ಲ, ಲಕ್ಷಗಟ್ಟಲೆ ಮಂದಿ ಕೂತಾರೆ, ದೊಡ್ಡ ಸ್ಟೇಜು. ನಾನು ಅನುವಾದ ನಾನೇ ಮಾಡೋದ್ರಿಂದ ನಾನು ಒಂದು ಪಾಸ್ ಕೊಟ್ಟಿರ್ತಾರೆ, ಸ್ಟೇಜ್ ಪಾಸ್ ಅಂತ ಇರ್ತದೆ. ಸ್ಟೇಜ್ ಪಾಸ್ ಇಲ್ಲದೆ ಯಾರನ್ನೂ ಬಿಡೋದಿಲ್ಲ ಒಳಗೆ ಸ್ಟೇಜ್ ಮೇಲೆ. ಹೆಲಿಕಾಪ್ಟರ್ನಾಗ ಬಂದರು. ಆ ಗದ್ದಲ್ದಾಗ ನಾನು ಯಾಕೆ ಹೋಗ್ಬೇಕು, ಸೈಡ್ ನಿಂತ್ಕೊಂಡಿದ್ದೆ, ಹೋಗಲಿ ಅಂತ ತಿಳ್ಕೊಂಡು. ಅವ್ರ ಜೋಡಿ ಚೀಫ್ ಮಿನಿಸ್ಟರು, ಗವರ್ನರು, ಒಬ್ಬರು ಸ್ವಾಮೀಜಿ ಇದ್ದರು, ಇನ್ನೊಬ್ಬರು ಲೋಕಲ್ ಪಾಲಿಟಿಷಿಯನ್ ಯಾರೋ ಒಬ್ಬರಿದ್ದರು. ಅವರೆಲ್ಲ ಹೋದರು. ಅವ್ರು ಸುತ್ತಲ ಹಿಂಗೆ ಪೊಲೀಸ್ ಬರ್ತಾರಲ್ಲ, ಸೆಕ್ಯೂರಿಟಿ ಅವ್ರು, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಬರ್ತಾರೋ, ಹಿಂಗೆ ಕರ್ಕೊಂಡು ಹೋಗ್ತಿದ್ರು. ನಾನು ನಿಂತದ್ದು ನೋಡಿದ್ರು. ಹಾಯ್, ಹಲೋ ಫಲೋ, ಹೌ ಆರ್ ಯು ಅಂದರು. ಫೈನ್ ಅಂತ ಹೇಳಿದೆ. ಕಮಿಂಗ್ ಅಂದರು. ಐ ವಿಲ್ ಕಮ್ ಲೇಟರ್ ಸರ್ ಅಂದೆ. ಅವ್ರು ಹೋದರು. ಸ್ಟೇಜ್ ಮೇಲೆ ಕೂತ್ಕೊಂಡ್ರು. ಮತ್ತು ಗದ್ದಲ್ದ ನಾಯಕ ಹೋಗ್ಬೇಕು. ಜನಗಣಮನ ಎಲ್ಲ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾಗತ ಗೀತೆ ಆಯ್ತು. ಇನ್ನು ನನ್ನ ಮಾತು ಬರ್ತದೆ ಅಂತ ಗೊತ್ತಾಯ್ತು ನನಗೆ. ಸ್ಲೋಲಿ ಸ್ಟೆಪ್ಸ್ ಹತ್ಕೋತ ಮೇಲೆ ಹೊಂಟೆ ನಾನು. ಅಲ್ಲಿ ಮಗ್ಲ ಗಂಡ ಹೆಂಡತಿ ಕೂತಿದ್ರು. ಒಂದು ಸಣ್ಣ ಮಗು, 5-6 ವರ್ಷದ ಹುಡುಗಿ ಇರಬೇಕು, ಅಳ್ತಿತ್ತದು. ನಾನು ಸುಮ್ಮ ಕೇಳಿದೆ, ಯಾಕೆ ಅಳ್ತಾಳಕ್ಕೆ ಅಂತ ಕೇಳಿದೆ. ಸರ, ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಹೋದ್ಲು ಸರ, ಅವ್ರು ತಳ್ಳಿಬಿಟ್ರಿ ಬೇಡ ಅಂತಂದರು, ಅದಕ್ಕೆ ಅಳ್ತಾಳ್ರಿ. ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿರ್ಲಿಕ್ಕೆ ಇಲ್ಲೇ ಕೂತಿರು ನೋಡಿ ಏನಾಗ್ತದೆ ಅಂತ ಹೇಳಿದೆ. ನಾನು ಭಾಷಣ ಮಾಡೋದು ಬಂತು. ಅವ್ರು ರೋಸ್ಟರ್ ಮೇಲೆ ನಿಂತಿರ್ತ, ಮಗ್ಗಲ್ಲಿ ನಿಂತು ನಾನು ಅನುವಾದ ಮಾಡಿದೆ. ಮತ್ತು ವಾಪಸ್ ಕೂತರು ಸ್ಟೇಜ್ ಕುರ್ಚಿ ಮೇಲೆ. ನಾನು ನಿಧಾನಕ್ಕೆ ಅವ್ರ ಹಿಂದೆ ಹೋಗ್ಬಿಟ್ಟು, ಸರ್ ಒಂದು ಸಣ್ಣ ಕೆಲಸ ಆಗಬೇಕಲ್ಲ ಅಂದೆ. ವಾಟ್ ಇಸ್ ದ್ಯಾಟ್ ಅಂದರು. ಅಲ್ಲಿ ಹುಡುಗಿ ಅಳ್ತದ ನೋಡ್ರಿ ಅದು ಅಂದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ನಿಮ್ಗೆ ಶೇಕ್ ಹ್ಯಾಂಡ್ ಮಾಡ್ಬೇಕು, ಪ್ರೆಸಿಡೆಂಟಿಗೆ ಪ್ರೈಮ್ ಮಿನಿಸ್ಟರ್ಗೆ 1000 ಮಂದಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತಾರೆ, ಆಗ್ತದೇನದು? ಇಲ್ಲ ಅಂದ್ರೆ ಆಗ್ತಿತ್ತು ಅವರು. ಆದರೆ ಕಲಾಂ ಬೇರೆ ಮನುಷ್ಯ ಅಂತ ನನಗೆ ಗೊತ್ತದ. ಅದು ಏನು ಮಾಡಿದ್ರು ಗೊತ್ತದ? ಕುರ್ಚಿ ಮೇಲೆ ಕೂತವರು ಹಿಂಗೆ ತಿರ್ಕೊಂಡ್ರಿ, ಹಿಂಗೆ ಕಮ್ 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 ಅಂದರು. ಅದು ಇನ್ನೂ ಗಾಬರಿ ಆಗೋತದಕ್ಕೆ. ಅಲ್ರಿ, 1,00,000 ಮಂದಿ ಕೂತಾಗ ಮೇಲೆ ಬಂದು ಬರ್ತದೆ 5-6 ವರ್ಷ ಹುಡುಗಿ, ಅದು ಗಾಬರಿ ಆಯ್ತು. ನಾನು ಹೆಂಗೆ ಬರ್ತಾಳ್ರಿ ಸರ್ ಆಕಿ, ಸೆಕ್ಯೂರಿಟಿ ಬಿಡೋದಿಲ್ಲ, ಅವನೇ ಕರ್ಕೊಂಬ ಅಂತ ಹೇಳ್ರಿ ಅಂದೆ. ಹಿಂಗೆ ತಿರುಗಿದ್ರು. ಇದು ಮಗ್ಲಿದ್ದ ದಾಂಡಿಗ ರಾಕ್ಷಸವ, 6 ಫೂಟ್ 5 ಇಂಚ್ ಹತ್ರ, ಬಗಲಾಗ ಒಂದು AK-47 ಗನ್ನು. ನಮಗೆ ಹೆದರಿಕೆ ಆಗ್ತಿತ್ತು ಮಗ್ಲು ನಿಂದಿರಲಿಕ್ಕೆ. ಗೋ ಆ್ಯಂಡ್ ಬ್ರಿಂಗ್ ದಟ್ ಚೈಲ್ಡ್ ಅಂದರು. ಅವ ದಡ ಹೋದ. ಆ ಹುಡುಗಿನ ಗುಬ್ಬಿ ಎತ್ಕೊಂಬಿಟ್ಟ. ಎತ್ಕೊಂತ ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಗಾಬರಿ, ಸಂತೋಷ, ಅಳು ಎಲ್ಲ ಬಂದ್ಬಿಟ್ರು ಅದಕ್ಕೆ. ಕಲಾಂ ಸೆನ್ಸಿಟಿವ್ ಮನುಷ್ಯ. ಹಿಂಗೆ ಕೂತಾರೆ. ಈ ಕಡೆ ಮಗ್ಲೊಬ್ಬ ಸನ್ಯಾಸಿ ಇದ್ರು, ಅವ್ರ ಮಗ್ಲ. ಈ ಕಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಇವರು ಕಮ್ ದಿಸ್ ಸೈಡ್ ಅಂದರು. ಆ ಹುಡುಗಿ ಈ ಕಡೆ ಬಂತು. 1,00,000 ಮಂದಿ ಇದೇ ನೋಡ್ತೀವಿ, ಯಾವ ಹುಡುಗಿದು ಇಲ್ಲಿ ಯಾಕೆ ಬಂತಿದ್ದು ಸ್ಟೇಜ್ ಮೇಲೆ, ಏನು ಪ್ರೋಗ್ರಾಮು ಯಾರಿಗೂ ಗೊತ್ತಾಗೋಲ್ತದು. ಇವ್ರೇನು ಮಾಡಿದ್ರು, ಗವರ್ನರ್ಗೆ ಪ್ಲೀಸ್ ಮೂವ್ ಅಂದರು. 1 ಫೂಟ್ ಸರಿಸ್ಬಿಟ್ರು ಅವ್ರನ್ನ ಆ ಕಡೆ ಬಾಜು. ಇಬ್ಬರು ನಡುವು ಜಾಗ ಆತಲ್ಲ, ಆ ಹುಡುಗಿ ನಡುವು ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕ್ರಿ. ನನಗೊಂದು ನೆನೆಸ್ಕೊಂಡ್ರೆ ಮೈ ಮೇಲೆ ರೋಮಾಂಚನ ಆಗ್ತದೆ. ನಾನು ನೆನೆಸ್ಕೊಂಡ್ರೆ ಏನು ಮಾಡ್ಬೇಕ್ರಿ ಕಲಾಂ. ಆ ಹುಡುಗಿ ನಡುವು ಬಂತಲ್ಲ, ಪಕ್ಕ ಮನೆಯಾಗ ಅಜ್ಜಂದ್ರೆ ಮಾಡ್ತಾರಲ್ಲ, ಅಜ್ಜಿ ಮಾಡ್ದಂಗೆ ಆ ಹುಡುಗಿ ಎತ್ಕೊಂಡು ತೊಡೆ ಮೇಲೆ ಕೂಡ್ಸ್ಕೊಂಬಿಟ್ರು. ಜನಕ್ಕೆ ಗೊತ್ತೇ ಆಗೋಲ್ತು ಏನು ನಡೆದದಂತ. ಅವ್ರು ಹೇಳಿದ್ನಲ್ಲ, ನಾನು ಹುಡುಗಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಹೇಳಿ ನಿಮ್ಮ ಹತ್ರ ಅಂತ. ಶೇಕ್ ಹ್ಯಾಂಡ್ ಅಂದರು. ಅರ್ಧ ನಿಮಿಷ ಶೇಕ್ ಹ್ಯಾಂಡ್ ಮಾಡಿದ್ರು. ಅದಕ್ಕೆ ಗಾಬರಿ, ಸಂತೋಷ, ಅಳು ಎಲ್ಲ ಆಗ್ಬಿಟ್ಟದು. ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. ಹುಡುಗಿ ತೃಪ್ತಿ ಆಗಿರ್ಬೇಕು, ಇವ್ರಿಗೆ ತೃಪ್ತಿ ಆಗಿಲ್ಲ. ಹಿಂಗೆ ಟೇಬಲ್ ಹಿಂಗೆ ನೋಡಿದ್ರು ಟಿಪಾಯ್ ಮೇಲೆ, ಈ ಗೆಸ್ಟ್ ಬಂದರೆ ಇರಲಿ ಅಂತ ಹೇಳಿ ಟೇಬಲ್ ಮೇಲೆ ಹುರಿದು ಗೋಡಂಬಿ ಎಲ್ಲ ಇಟ್ಟಿರ್ತಾರೆ. ಗೆಸ್ಟ್ಗೆ ಅಂತ ಇಟ್ಟಿರ್ತಾರೆ. ಗೆಸ್ಟ್ ಯಾರೂ ತಿನ್ನೋದಿಲ್ಲ, ಅವ್ನು ನಮ್ಮ ಬೇರೆ ಸಾಮಾನ್ಯ ಗೆಸ್ಟ್ ಇಟ್ಟಿರ್ತಾರೆ, ಅವ್ನು ಯಾರು ತಿನ್ನೋದಿಲ್ಲ. ಇವ್ರೇನು ಮಾಡಿದ್ರು, ಕೈ ಹಾಕಿ ತೊಗೊಂಡು ಜೇಬಿನ ಹಾಕೋ ಅಂದರು. ಆ ಕಿಸೆ ಪಶೆ ಎಲ್ಲ ತುಂಬ್ಕೊಂಡ್ತಿ ಪಾಪ ಹುಡುಗಿ. ಅದು ಕೈ ನೋಡಿ ತುಂಬ್ಕೊಂಡ್ಬಿಡ್ತೆಲ್ಲ. ತಿನ್ನು ಅಂದರು. ಅದು ಹಿಡ್ಕೊಂಡು ಕೂತದೀನಿ ಕೈ ಹಿಡ್ಕೊಂಡು. ಅದಕ್ಕೆ ಕೇಳಿದ್ರು, ಆಟೋಗ್ರಾಫ್ ಬೇಕೇನು ನಿನಗೆ ಅಂದರು. ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಅದಕ್ಕೆ ಪಾಪ. ಇವ್ರೇನು ಮಾಡಿದ್ರು, ಮುಂದೆ ಆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ, ಕಾರ್ಯಕ್ರಮ ಅಂತ ತಿಳ್ಕೊಂಡು 4 ಕಲರ್ನ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ ಚೆಂದಾಗಿ. ತಿರುಗಿಸಿದ್ರು, ಹಿಂದೆ ಖಾಲಿ ಇತ್ತದು. ಬರೋಬ್ಬರಿ ಮಾಡಿ ಚಾರ್ದಾಗ ಕರೆದ್ಬಿಟ್ರು. ಪೆನ್ ತೊಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಬರ್ದು ತೊಗೊಯ್ದಾನೆ ಅಂದರು. ಹಿಡ್ಕೊತದೆ ಹಂಗೆ ಹುಡುಗಿ, 2 ಕೈ ಫುಲ್ ಅವ ಗೋಡಂಬಿ. ನಾ ಇದಕ್ಕೆ ಕೊಡ್ರಿ ನನಗಂತ ಇಸ್ಕೊಂಡೆ. ಆ ಹುಡುಗಿನ ಎತ್ಕೊಂಡು ಹೋಗಿ ಅವ್ರ ಅಪ್ಪಗೆ ಹೇಳಿದೆ, ನೋಡಪ್ಪ, ಸಾಕಷ್ಟು ಮಂದಿ ವಿಡಿಯೋಗ್ರಾಫರ್ ಇದ್ದಾರೆ ಇಲ್ಲಿ, ಯಾರೊಬ್ಬರನ್ನು ಚಲೋ ಹಿಡ್ಕೊ. ಈ ಪೂರ 5 ಮಿನಿಟ್ ಎಪಿಸೋಡ್ ಏನದ, ತೊಡೆ ಮೇಲೆ ಕೂಡಿಸ್ಕೊಂಡದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು, ಗೋಡಂಬಿ ಕೊಟ್ಟದ್ದು, ಸಹಿ ಮಾಡಿಕೊಟ್ಟದ್ದು ವಿಡಿಯೋ ತಗೋ. ಒಂದು 4-5 ಫೋಟೋನು ತಗೋ. ಈಗೇನು ಸಾಹೇಬರು ಸಹಿ ಮಾಡಿಕೊಟ್ಟಾರಲ್ಲ ಪೇಪರ್ ಮೇಲೆ, ಇದಕ್ಕೆ ಫ್ರೇಮ್ ಹಾಕಿಟ್ಕೋ. ನಿನ್ನ ಮಗಳು ದೊಡ್ಡ ಹಾಕಿ ಬುದ್ಧಿ ಬಂತಂದ್ರೆ ಇದನ್ನು ಕೊಡು. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಅಪ್ಪನ ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಲಾಂ ಬಗ್ಗೆ ಹೇಳಿದೆ ಅಂದರೆ, ಈ ಮೌಲ್ಯಗಳನ್ನು ಕೊಟ್ಟವರು ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಅಣ್ಣ. ನಾನು ಭಾಳ ವರ್ಷ ಕಲಾಂ ಅವ್ರ ಜೋಡಿ ಬದುಕಿದವು. 15 ವರ್ಷ ಅವ್ರ ಜೋಡಿ ಇರುವಂಥ ಭಾಗ್ಯ ಇತ್ತು ನಂದು.
ಅವ್ರು ಕರ್ನಾಟಕಕ್ಕೆ ಎಲ್ಲೇ ಒಳಗಡೆ ಬಂದರೆ ಅವ್ರ ಭಾಷಣ ಅನುವಾದ ಮಾಡ್ಲಿಕ್ಕೆ ನನಗೆ ಹೇಳ್ತಿದ್ರು. ಅವ್ರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗವ್ರು, ಹೀಗಾಗಿ ಅದು ಸ್ವಲ್ಪ ಗಟ್ಟಿತ್ತು. ಅವ್ರು ಹೇಳೋರು ನನಗೆ ಶಿಕ್ಷಣ ಏನು ಪರಿಣಾಮ ಮಾಡ್ತದೆ ಮನಸ್ಸಿನ ಮೇಲೆ ಅಂತ. ರಾಷ್ಟ್ರಪತಿ ಆದ್ರೆ ಸಹಿತ ಅಷ್ಟು ರಾಷ್ಟ್ರಪತಿ ಆದರೂ ಮಂಡಿನ ವಾಸನೆ ಕಳ್ಕೊಳ್ಳಿಲ್ಲಲ್ರಿ. ಅವ್ರು ಹೇಳೋರು ಅವ್ನ ಅಣ್ಣ ಕಲಿಸಿದ್ದನ್ನು, ಅವ್ರ ಅಣ್ಣ ಕಲಿಸಿದ್ದು. ಅಣ್ಣ ವಯಸ್ಸಿನಾಗ ಭಾಳ ಅಂತರದ ಅಣ್ಣಗೆ ತಮ್ಗೆ. ಅಣ್ಣ ಕಲಿಸಿದ್ದೇನು ಗೊತ್ತದೇನು, ದೊಡ್ಡ ಅಧಿಕಾರ ಸ್ಥಾನ ಸಿಗ್ಬೋದು ನಿನಗೆ. ಒಂದು ಘಟನೆ ಆದದ್ದು ಹೇಳ್ತಿದ್ರು ಕಲಾಂ ಅವರು. ಎಷ್ಟು ಫಸಿ ಅಂದ್ರೆ ಅವರು ಪ್ರೆಸಿಡೆಂಟ್ ಆದಾಗ ಹೋಗ್ತಾರಲ್ಲ ಎಲ್ಲ ಕಡೆ ಫಂಕ್ಷನ್ಗೆ ಹೋದಾಗ ಏನೋ ಮೆಮೆಂಟೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಸ್ಮರಣೆಗೆ ಕೊಡ್ತಾರೆ. ಇವ್ರು 10 ಸಲ ಹೇಳೋರು ಅದನ್ನು, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್. ನಾನು 2 ಸಲ ಹೇಳ್ತಿರೋದು ನಂದೆ, ನಾನು ಗೊತ್ತದವ್ರಿಗೆ ತೊಗೊಂಬರೋದಿಲ್ಲ ನಿಮಗೆ. ಅವ್ರು ಏನು ಭಯ ಅಂದ್ರೆ ಎಲ್ಲಿ ನನ್ನ ರೂಮಿಗೆ ತಂದುಬಿಡ್ತಾರೋ. ನಿಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿ ಭವನದಾಗಿದ್ದರು, ಗೆಸ್ಟ್ ಹೌಸ್ನಾಗ ಇದ್ದಂಗಿದ್ರು, ಒಂದೇ ರೂಮ್ನಾಗಿದ್ದರು. ಮತ್ತೊಬ್ಬರಾದ್ರೆ ಅವ್ರ ರೂಮ್ ಸಾಲಾರ್ದ ಹೋಟೆಲು ಬುಕ್ ಮಾಡ್ತಿದ್ರು. ಆದ್ರೆ ಈ ಮನುಷ್ಯ ಹೆಂಗೆ ಬದುಕಿದ್ರು ಅಂದ್ರೆ ನಾಳೆ ಖಾಲಿ ಅಂದ್ರೆ ನಾಳೆ ಖಾಲಿನೇ. ನಿಮ್ಗೆ ಗೊತ್ತಿಲ್ಲ, ಅತ್ಯಂತ ಹಗುರವಾಗಿ ರಾಷ್ಟ್ರಪತಿ ಭವನದಿಂದ ಬಂದವರು ಇವರೊಬ್ಬರೇ. 2 ಸೂಟ್ ಕೇಸ್ ಹಿಡ್ಕೊಂಡು ಬಂದಾರ, ಕೈಯಾಗ ಏನಿಲ್ಲ, ಬರೀ ಪುಸ್ತಕ ಅಷ್ಟೇ. ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಯ್ತು ಅಂತ ಅವ್ರು ಹೇಳಿದರು. ಇವ್ರ ಅಣ್ಣ ಕಾರ್ಪೊರೇಟರ್ ಆದ್ರಂತ ರಾಮೇಶ್ವರಂದಾಗ. ಕಲಾಂ ಸಣ್ಣ ಹುಡುಗ, 6-7 ವರ್ಷ ಹುಡುಗ ಇರಬೇಕು. ಒಂದು ದಿವಸ ಯಾರೋ ಮನೆಗೆ ಬಂದು ಒಂದು ಪ್ಯಾಕೆಟ್ ಕೊಟ್ರಂತ ಕಲಾಮ್ಗೆ, ನಿಮ್ಮ ಅಣ್ಣ ಕೊಡು ಅಂತ ಕೊಟ್ರಂತ. ಇಸ್ಕೊಂಡ್ರಿ ಇವರು. ಅಣ್ಣ ಬಂದ್ಮೇಲೆ ಕೊಟ್ರು. ಅಣ್ಣ ಬಂದಿದ್ದು ಯಾರೋ ಕೊಟ್ಟರು ಪ್ಯಾಕೆಟು ಅಂತ. ಅಣ್ಣ ತೆಗೆದು ನೋಡಿದ, ಒಳಗಡೆ 2 ಬೆಳ್ಳಿ ಬಟ್ಲು, ಸಣ್ಣ ಬೆಳ್ಳಿ ಬಟ್ಲು. ಅದುವರೆಗೂ ತಮ್ಮನ್ನು ಬೈದವಲ್ಲ ಅಣ್ಣ, ಅಷ್ಟು ಪ್ರೀತಿ ನೋಡ್ಕೊಂಡು ಅಣ್ಣ ಹಿಂದೆ ಸರಿದು ಕಪಾಳಿಗೆ ಪಡ ಪಡ ಹೊಡೆದ್ರಂತ. ಯಾಕೆ ತೊಗೊಂಡೆ ಅದನ್ನು? ನನಗೇನು ಗೊತ್ತಿಲ್ಲ, ತೊಗೋಬಾರ್ದು, ಯಾರು ಏನೇ ಕೊಟ್ಟರು ತೊಗೋಬಾರ್ದು. ಅವ್ರು ಹೇಳಿದ್ರಂತೆ, ನನಗೇನು ಕಾರ್ಪೊರೇಟರ್ ಹುದ್ದೆ ಬಂದದ್ದು ಭಗವಂತನ ಇಚ್ಛೆ, ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು. ನಾನು ಸಿಕ್ಕಿದ್ದು ಜನರ ಸೇವೆ ಮಾಡಲಿಕ್ಕೆ, ತೊಗೊಳಿಕ್ಕಲ್ಲ. ಎಷ್ಟು ಚಂದದ ಗೊತ್ತೇನ್ರಿ ಅವರು. ಅವ್ರು ಹೇಳ್ತಾರೆ, ಯಾವುದೇ ಸ್ಥಾನ ಆಂಜನೇಯ ಸಿಕ್ಕರೆ ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, 1 ಪೈಸಾ ತೊಗೋಬಾರ್ದು. ನೀ ತೊಗೊಂಡ್ರೆ ಸುಟ್ಟು ಭಸ್ಮ ಆಗ್ತೀವಿ ಅಂದ್ರಂತವ್ರು. ಆ ಹುಡುಗನ ತಲೆಯಾಗಿ ಏನು ಕೂತ್ಬಿಟ್ಟದಂದ್ರೆ, ರಾಷ್ಟ್ರಪತಿ ಆದರೂ ಸಹಿತ ಸಣ್ಣ ಮನೆಗೆ ತರಬೇಡ, ಬನ್ನಿ ಅಲ್ಲಿಗೆ ಮ್ಯೂಸಿಯಮ್ಗೆ ಇಡು, 10 ಸಲ ಹೇಳಬೇಕು. ಅವ್ರು ಹೇಳೋರು ಈ ಮೌಲ್ಯಗಳು ಹೆಂಗೆ ಬಂತು ಅಂದ್ರೆ, ಅಣ್ಣ ಹೇಳ್ತಿದ್ರಂತ, ಯಾರಿಗೋಸ್ಕರ ನೀ ಅಧಿಕಾರ ತೊಗೊಂಡಿಯೋ ಅವ್ರಿಗೋಸ್ಕರ ಕೆಲಸ ಮಾಡೋದು ನಿನ್ನ ಕರ್ತವ್ಯ. ಕಡೆವರೆಗೂ ಹಾಗೆ ಬದುಕಿದ್ರಲ್ರಿ ಕಲಾಂ ಅವರು.